ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀನಿ, ಜಾಸ್ತಿ ಕೆಲಸ ಇದೆ. ತೋರಿಸ್ತೀನಿ ನಿಮಗೆ ಎಷ್ಟು ಕೆಲಸ ಇದೆ ಇಲ್ಲಿ ಅಂದರೆ. ರಾತ್ರಿಯೆಲ್ಲ ಯಾವ ಕೆಲಸ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಎಲ್ಲ ಕೆಲಸ ಹಾಗೆ ಇದೆ. ಎಲ್ಲ ಫುಲ್ ಕ್ಲೀನ್ ಮಾಡಬೇಕು. ಇವತ್ತು ಬರೀ ಶನಿವಾರ, ಮಗನಿಗೆ ಸ್ಕೂಲ್ ಇದೆ. 8:30 ಹೋಗಬೇಕು. ಬೇಗ ಬೇಗ ಮಾಡೋಣ. ಫ್ರೆಂಡ್ಸ್, ನಾನಿಲ್ಲಿ ತಿಂಡಿಗೆ ರೆಡಿ ಮಾಡಬೇಕಿತ್ತು. ಅದಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಬೇಗ ಬೇಗ ತೊಳ್ಕೊಂಡ್ರೆ ಬೇಗ ಎಲ್ಲ ಕೆಲಸ ಆಗುತ್ತೆ. ಶನಿವಾರ ಅಲ್ಲ, ಅದಕ್ಕೆ ಪಾತ್ರೆ ಎಲ್ಲ ತೊಳೆದಾಯಿತು ಫ್ರೆಂಡ್. ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೇನು ತಿಂಡಿನೂ ಮಾಡಿಬಿಡ್ತೀನಿ ಇವಾಗಲೇ. ನೋಡಿ, ಬೆಳಿಗ್ಗೆ ತಿಂಡಿ ಮಾಡಿದೆ, ಕಡುಬು ಮಾಡಿದ್ದೀನಿ. ಈ ಕಡೆ ಚಟ್ನಿ ಮಾಡಿದ್ದೀನಿ. ಇವಾಗ ಇಷ್ಟು ಸಾಕು. ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ ತಿಂಡಿ ತಿಂದ್ಕೊಂಡು. ಆಮೇಲೆ ಮಧ್ಯಾಹ್ನ ಏನು ಬೇಕು ಅಂತ ನೋಡಿ ಮಾಡೋದು. ಅದಕ್ಕೆ ಇವತ್ತು ಬೇಗ ಬೇಗ ಅಂತೇಳಿ ಕಡುಬು ಮತ್ತು ಚಟ್ನಿ ಮಾಡಿದೆ. ತುಂಬ ಸಿಂಪಲಾಗಿ ಬೇಗ ಆಗುತ್ತೆ ಅಂತೇಳಿ. ನಿಮ್ಗೆ ಯಾರಿಗಾದರೂ ಕಡುಬಿನ ರೆಸಿಪಿ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಫ್ರೆಂಡ್ಸ್, ನಮ್ಮನೆ ಅವತಾರ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ನಿಮಗೆ ನೋಡಿ, ಇಲ್ಲಿ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ. ಫ್ರೆಂಡ್ಸ್, ನಾನಿಲ್ಲಿ ಬಟ್ಟೆ ಎಲ್ಲ ಒಗ್ದಾಕಿದ್ದು ಹಾಗೆ ತಂದಿಟ್ಟಿದ್ದೆ. ಅದನ್ನೆಲ್ಲ ಮಡಚಿ ಇಟ್ಟೆ. ಹಾಗೆ ಹೊರಗಡೆನೂ ಕಸ ಎಲ್ಲ ಗುಡಿಸಿ ಸ್ಲಿಪ್ಪರ್ನೆಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ಸುಮಾರೆಲ್ಲ ಕೆಲಸ ಹಾಗೆ ಇತ್ತು. ಹಾಗೆ ಹೊರಗಡೆ ಎಲ್ಲ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ್ರ ಮೇಲೆ ಹೊರಗಡೆ ರಂಗೋಲಿ ಹಾಕ್ತಾಯಿದ್ದೆ. ರಂಗೋಲಿ ಅಷ್ಟೊಂದು ಬರಲ್ಲ ಫ್ರೆಂಡ್ಸ್, ಅದು ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಆಮೇಲೆ ಒಳಗಡೆನೂ ಹಾಗೆ ಎಲ್ಲ ಒರೆಸ್ಕೊಂಡೆ. ಪಟ ಪಟ ಬೇಗ ಒರೆಸ್ಕೊಂಡ್ಬಿಟ್ರೆ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್. ಗೈಸ್, ಮನೆ ಕೆಲಸ ಎಲ್ಲ ಮುಗಿತು, ಎಲ್ಲ ಕ್ಲಿಯರ್ ಮಾಡಿದೆ. ತೋರಿಸ್ತೀನಿ. ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಶನೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು. ನಾನು ನನ್ನ ಹಸ್ಬೆಂಡು ಸ್ನಾನ ಮಾಡಿಕೊಂಡು ಪಟ್ ಅಂತ ರೆಡಿ ಆಗೋಣ. ಬನ್ನಿ ಗೈಸ್. ಫ್ರೆಂಡ್ಸ್, ರೆಡಿ ಆದೆ. ಇವಾಗ ಶನೇಶ್ವರ ದೇವಸ್ಥಾನಕ್ಕೆ ಹೋಗಬೇಕು. ಎಲ್ಲ ರೆಡಿ ಆಗಿ ನನ್ನ ಹಸ್ಬೆಂಡ್ ಸ್ನಾನ ಮಾಡ್ತಾ ಇದ್ದಾರೆ. ಅವರು ಬರೋದಿನ್ನ 1 hour ಆಗುತ್ತೆ. ಸ್ನಾನ ಮಾಡಿದೆ ಲೇಟು ಗೈಸ್. ಅವರು ನಿಮ್ಮ ಮನೇಲೂ ಹೀಗೇನು? ದೇವ್ರ ಪೂಜೆನೂ ಮಾಡಿದೆ. ಈಗ ಅವ್ರು ಬಂದರೆ ಹೊರಗಡೆದು ದೇವಸ್ಥಾನಕ್ಕೆ ಹೋಗ್ತಾ ಇರೋದೆ. ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಇರೋದು ನಮ್ಮ ಮನೆ ಹತ್ರನೇ. ಯಾವಾಗಲೂ ಹೋಗ್ತಾ ಇರ್ತೀವಿ ಶನಿವಾರ. ಹಾಗೆ ಇವತ್ತು ಕೂಡ ಹೋದ್ವಿ ಪೂಜೆ ಮಾಡೋದಕ್ಕೆ. ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಆ ಶನೇಶ್ವರ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷು, ಸಮೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಮನೆ ಬಂತು ಗಾಯ್ಸ್, ಇಲ್ಲೇ ನಮ್ಮ ಮನೆ. ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡ್ತಾಯಿದ್ದೀನಿ. ಅನ್ನ ಕೆಟ್ಟಿದ್ದೀನಿ. ಕಡೆ ಟೊಮೊಟೊ ಗೊಜ್ಜು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ ಗೊಜ್ಜು ಮಾಡಬೇಕು. ಫ್ರೆಂಡ್, ನಾವೀಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ. ಹಾಗೆ ಸ್ವಲ್ಪ ಮನೆ ರೇಷನ್ ತರಬೇಕು. ಬನ್ನಿ ಹೋಗೋಣ.
ಫ್ರೆಂಡ್ಸ್, ನಾವು ನಂಜನಗೂಡು ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಚಿನಿ, ಅಪ್ಪ ಎಲ್ಲೋದ್ರು? ಅಪ್ಪ ಕೆಲ್ಸಕ್ಕೆ ಹೋದ್ರು ಗೈಸ್. ಕೆಲ್ಸಕ್ಕೆ ಹೋದ್ರಾ? ಕೆಲ್ಸಕ್ಕಲ್ಲ, ಅಲ್ಲಿ ಇದಕ್ಕಾದ್ರು. ಏನು ಏನೋ ಕೆಲಸ ಇದೆ ಅಂತ. ಹೌದಾ? ಗೈಸ್, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬಂದಾಯ್ತು ಗೈಸ್. ಅಯ್ಯಪ್ಪ ಸ್ವಾಮಿ ನೋಡಿದ್ರಲ್ಲ ಗೈಸ್, ಬನ್ನಿ ಹಂಗೆ ಈಗ ಒಳ್ಳೆ ನೋಡಿ. ಗಾಯ್ಸ್, ಅಯ್ಯಪ್ಪ ಸ್ವಾಮಿ ಮೆಟ್ಲು ಹತ್ತಿದ್ದೀನಿ, ಹೋಗ್ಬೇಕಾಗಿ ನೋಡಿ ಗಾಯ್ಸ್. ಹೊಳೆ ಫ್ರೆಂಡ್ಸ್ ನೋಡಿ, ಇದೆ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಇದು ಮೇಲ್ಗಡೆಯಿಂದ ವ್ಯೂಸ್ ಈ ಥರ ಇದೆ. ಇದು ನೋಡಿ ಮೇಲ್ಗಡೆ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ನಾವಿಬ್ಬರು ಹೋಗ್ತಾ ಇದ್ದೀವಿ ನೋಡಿ. ಬನ್ನಿ, ನಿಮ್ಗೆ ಒಳಗಡೆನೂ ಕೂಡ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಫ್ರೆಂಡ್, ಹೋಗ್ತಾ ಇದ್ದೀವಿ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಶರಣ. ನೋಡಿ ಫ್ರೆಂಡ್, ಇದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ನಂಜನಗೂಡು, ಕಪಿಲಾ ನದಿ. ಫ್ರೆಂಡ್ಸ್, ನೀವೇನಾದರೂ ನಂಜನಗೂಡಿಗೆ ಬಂದರೆ ಈ ಟೆಂಪಲ್ನ ಮಿಸ್ ಮಾಡ್ಕೋಬೇಡಿ. ಶ್ರೀಕಂಠೇಶ್ವರ ದೇವಸ್ಥಾನ ಹತ್ತಿರನೇ ಇದೆ. ಇದು ಒಂದು ಸತಿ ಬಂದು ದರ್ಶನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಾನು ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಮಂದಾರ ಮಲೆನಾಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್, ಕಮೆಂಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.